ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಆಚರಿಸಲಾಯಿತು. ಭಾರತದ ಐತಿಹಾಸಿಕ ಚಂದ್ರಯಾನ 3 ಲೂನಾರ್ ಲ್ಯಾಂಡಿಂಗ್ ಸ್ಮರಣಾರ್ಥ ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಆಯ್ದ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡರು. ದೂರದರ್ಶಕದ ಮೂಲಕ ಸೂರ್ಯ ಚಂದ್ರರ ಚಟುವಟಿಕೆಗಳನ್ನು ವೀಕ್ಷಿಸಿದ ವಿದ್ಯಾರ್ಥಿಗಳಿಗೆ ಚಂದ್ರಯಾನವನ್ನು ಹೇಗೆ ನಡೆಸಲಾಗುತ್ತಿದೆ ಎಂಬ ಬಗ್ಗೆ ಅರಿವು ಮೂಡಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳು ರಾಮನ್ ವಸ್ತು ಸಂಗ್ರಹಾಲಯಕ್ಕೂ ಭೇಟಿ ನೀಡಿ ಅವರ ಜೀವನ ಸಾಧನೆಗಳ ಕುರಿತು ಮಾಹಿತಿ ಪಡೆದರು. So you can see this video, it will also show that how I said light travels in, you see I am emitting two parallel beams of light. Universe, we have galaxies that look like the shape of a question mark. ಆಮೇಲೆ ಆ ಸಿಗ್ನಲ್ ನ ಅಕ್ವೈರ್ ಮಾಡ್ತಾ ಇದ್ದಾರೆ. ಆ ಸಿಗ್ನಲ್ ದೂರದರ್ಶನದೊಂದಿಗೆ ಬಾಲಕಿ ಪ್ರತಿಭಾ ವಿಜಯನಗರದ ಹಗರಿಬೊಮ್ಮನಹಳ್ಳಿಯಿಂದ ಬಂದಿದ್ದು, ರಾಮನ್ ಸಂಶೋಧನಾ ಸಂಸ್ಥೆ ಹಾಗೂ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ರಾಮನ್ ಬಗ್ಗೆ ಉಪಯುಕ್ತ ಮಾಹಿತಿ ಪಡೆದಿರುವುದಾಗಿ ತಿಳಿಸಿದರು. ಅದು ನನ್ನ ಫ್ರೆಂಡ್ ಸಾಲ್ವ್ ಮಾಡಿದ್ಲು. ಮತ್ತೆ ನೆಕ್ಸ್ಟ್ ಗುರುತ್ವಾಕರ್ಷಣೆ ಬಗ್ಗೆ ಹೇಳಿದ್ರು, ಲೆನ್ಸ್ ಬಗ್ಗೆ ಹೇಳಿದ್ರು, ಮತ್ತೆ ಬೆಳಕು ನೇರವಾಗಿ ಚಲಿಸುತ್ತೆ ಅಂತಂದು ಹೇಳಿದ್ರು. ನನಗೆ ಬಂದಿದ್ದಕ್ಕೂ ಖುಷಿ ಆಯಿತು. ಬಾಲಕ ರುದ್ರನ್ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯಲ್ಲಿ ಪಾಲ್ಗೊಂಡು ಚಂದ್ರಯಾನ, ಸೂರ್ಯನ ಚಟುವಟಿಕೆ ಸೇರಿದಂತೆ ಹಲವು ಉಪಯುಕ್ತ ಮಾಹಿತಿ ಪಡೆದಿರುವುದಾಗಿ ಹೇಳಿದರು. I went to that telescope and I saw the sun over there. They told me that they were expecting me to see small stuff coming out of the sun and some lines on the sun. ವಿದ್ಯಾರ್ಥಿನಿ ಮೇಘನಾ ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಸೂರ್ಯನ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದಿರುವುದಾಗಿ ತಿಳಿಸಿದರು. ಅವರು ಹುಟ್ಟಿದ್ದು ಎಲ್ಲ ತಿಳ್ಕೊಂಡ್ವಿ. ಅವರು ಇಲ್ಲೇ ಹುಟ್ಟಿ ಬೆಳೆದಿದ್ದು ಮತ್ತು ಇಲ್ಲೇ ಓದಿದ್ದು. ಅದಾದಮೇಲೆ ಅವರು ಬ್ರಿಟಿಷ್ ಕಾಲದಲ್ಲಿ ಓದಿದ್ದು. ಅದಾದಮೇಲೆ ಇಂಡಿಪೆಂಡೆನ್ಸ್ ಬರೋ ಟೈಮಲ್ಲಿ ಅವರು ಈ ರಿಸರ್ಚ್ ಸೆಂಟರ್ನ ಬಿಲ್ಡ್ ಮಾಡಿದ್ದು. ವಿದ್ಯಾರ್ಥಿ ಗೌತಮ್ ಸಿಂಗ್ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆಯಲ್ಲಿ ರಾಮನ್ ಸಂಶೋಧನಾ ಸಂಸ್ಥೆಗೆ ಭೇಟಿ ನೀಡುವ ಅವಕಾಶ ಲಭಿಸಿದ್ದು, ಸೂರ್ಯ ಯಾಕೆ ಕೆಂಪು ಬಣ್ಣದಲ್ಲಿರುತ್ತಾನೆ ಎಂದು ಸೇರಿದಂತೆ ಹಲವು ವಿಚಾರಗಳ ಕುರಿತು ಮಾಹಿತಿ ಪಡೆದಿರುವುದಾಗಿ ತಿಳಿಸಿದರು. ವಿದ್ಯಾರ್ಥಿ ನರೇಂದ್ರ ಬಾಹ್ಯಾಕಾಶ ಯಾನದ ಪ್ರಯೋಗ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವಲ್ಲಿ ನೆರವಾಗಿರುವುದಾಗಿ ಹೇಳಿದರು. ಇದು ಕಾನ್ಸೆಪ್ಟ್ ಆಫ್ ಪ್ರತ್ಯುಷ್. ಇಟ್ಸ್ ಅ ಲೂನಾರ್ ಆರ್ಬಿಟರ್. ಚಂದ್ರನ ಸುತ್ತ ಆರ್ಬಿಟ್ ಮಾಡ್ತಾ ಸೈನ್ಸ್ ಅಬ್ಸರ್ವೇಷನ್ ಮಾಡುತ್ತೆ. ಭೂಮಿಯಿಂದ ದೂರ ಇದ್ದಾಗ ಭೂಮಿಯನ್ನು ನೋಡುವಾಗ ಆ ಡೇಟಾನ ಭೂಮಿಗೆ ಕಳಿಸುತ್ತೆ. ಸೂರ್ಯನ ನೋಡುವಾಗ ಅದರ ಬ್ಯಾಟ್ರಿ ಸೋಲಾರ್ ಪ್ಯಾನಲ್ಸ್ ಚಾರ್ಜ್ ಮಾಡುತ್ತೆ. ರಾಮನ್ ಸಂಶೋಧನಾ ಸಂಸ್ಥೆ ನಿರ್ದೇಶಕ ತರುಣ್ ಸೌರದೀಪ್ ಚಂದ್ರಯಾನವನ್ನು ಹೇಗೆ ಮಾಡಲಾಗುತ್ತದೆ, ಅದರ ಸವಾಲುಗಳ ಕುರಿತು ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಇದನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. As a prelude to the excitement coming, we have a show of the sun through the telescope happening on the lawns outside, which many young people are learning for the first time.